ಹಾಯ್, ವೆಲ್ಕಮ್ ಟು ಕವಿತಾ ದೀಪಕ್ ಯೂಟ್ಯೂಬ್ ಚಾನೆಲ್. ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಂದು ಶಾವಿಗೆ ಉಪ್ಪಿಟ್ಟು ಅಥವಾ ವರ್ಮಿಸೆಲಿ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆ ತೊಗೊಂಡು ನೀರು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ನೀರು ಬಿಸಿ ಆಗಬೇಕಿದ್ರೆ ಸ್ವಲ್ಪ ಉಪ್ಪು ಮತ್ತು ಒಂಚೂರು ಆಯಿಲ್ ಹಾಕ್ಬಿಟ್ಟು ಬಿಸಿ ಆಗೋಕ್ಕಿಡಿ. ಓಕೆನಾ. ಇದೊಂದು ನಿಮ್ಗೊಂದು 5 ನಿಮಿಷ ತೊಗೊಬೋದು, ಇಲ್ಲ 2-3 ನಿಮಿಷ ತೊಗೊಬೋದು, ಡಿಪೆಂಡ್ಸ್ ಆನ್ ದಿ ಕ್ವಾಂಟಿಟಿ ಅಲ್ವಾ. ಅದನ್ನು ಬಿಸಿ ಮಾಡೋಕ್ಕಿಟ್ಟು ನೀರು ಕಾಯೋಕ್ಕಿಟ್ಟು ನೀರು ಕುದಿಯೋ ಅಷ್ಟರಲ್ಲಿ ನಾನು ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ತಿದ್ದೀನಿ. ಉಪ್ಪು ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಅಂಟ್ಕೊಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ಸೊ ಏನೇನು ಬೇಕಂತ ಕ್ವಿಕ್ಕಾಗಿ ನೋಡೋಣ. ತುಂಬ ಈಸಿ. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಮತ್ತು ಗೋಡಂಬಿ, ಸ್ವಲ್ಪ ಕರಿಬೇವು ಮತ್ತು ಶುಂಠಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ಮಾಲ್ ಮೀಡಿಯಮ್ ಸೈಜ್ 2 ಆನಿಯನು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶಾವಿಗೆ ತೊಗೊಂಡಿದ್ದೀನಿ. ಓಕೆನಾ. ದೀಸ್ ಆರ್ ದ ಮೇನ್ ಇಂಗ್ರೀಡಿಯೆಂಟ್ಸ್ ಅಲ್ವಾ. ಇದಿಷ್ಟನ್ನ ರೆಡಿ ಮಾಡಿಟ್ಕೊಂಡು ಪ್ರೊಸೀಜರ್ ಮಾಡ್ತಾ ನಾನು ಏನೆಲ್ಲ ಆ್ಯಡ್ ಮಾಡ್ತಾ ಹೋಗಬೇಕು, ಯಾವಾಗ ಆ್ಯಡ್ ಮಾಡಬೇಕಂತ ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ಫಾಲೋ ಮಾಡಿದ್ರೆ ಸಾಕು. ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಬೋದು. ಸೊ ನೀರನ್ನ ಆದಷ್ಟು ಸ್ವಲ್ಪ ಜಾಸ್ತಿ ಇಟ್ಕೊಬೇಕು. ನೀರು ಕಮ್ಮಿ ಆಗಿಬಿಟ್ರೆ ಶಾವಿಗೆ ಬೇಯೋಕ್ಕೆ ಜಾಗ ಆಗೋಲ್ಲ ಮತ್ತು ಎಲ್ಲ ಅಂಟ್ಕೊಳ್ಳೋ ಥರ ಆಗುತ್ತೆ. ನಾನಿಲ್ಲಿ ಇಬ್ಬರಿಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಿದ್ದೀನಿ. ಹಾಗಾಗ್ಬಿಟ್ಟು ಈಗ 1 ಕಪ್ ಶಾವಿಗೆ ತೊಗೊತಿದ್ದೀರಾ ಅಂದರೆ 3 ಕಪ್ಪಷ್ಟು ನೀರು, 2 ಕಪ್ ಶಾವಿಗೆ ತೊಗೊತೀರಾ ಅಂದರೆ 6 ಕಪ್ಪಷ್ಟು ನೀರು ಹಾಕಿ 2 to 3 ಮಿನಿಟ್ಸ್ ಒಳಗಡೆ ಶಾವಿಗೆ ಬೆಂದೋಗುತ್ತೆ. ಯಾಕಂದರೆ ತುಂಬ ಸಣ್ಣಗಿರುತ್ತೆ ಅನಿಲ್ ಶಾವಿಗೆ ಅಂತ. 400 ಅಥವಾ 450 ಗ್ರಾಮ್ಸಿಗೆ 45 ರುಪೀಸ್ ಏನೋ ಇರುತ್ತೆ. ನೀವು ಚೆಕ್, ಡಿಮಾರ್ಟಲ್ಲೆಲ್ಲ ಈಸಿಯಾಗಿ ಅವೈಲೇಬಲ್ ಇದೆ. ನಾರ್ಮಲ್ ಗ್ರಾಸರಿ ಶಾಪಲ್ಲಿ ನೀವು ಅನಿಲ್ ಶಾವಿಗೆ ಕೊಡಿ ಅಂದರೂ ಕೂಡ ಸಿಗ್ಬೋದು. ಚೆಕ್. ಓಕೆನಾ. ಒಂದು ಸಲ ಚೆಕ್ ಮಾಡಿ ಎಲ್ಲಿ ಸಿಗ್ಬೋದು ಅಂತ. ಇದು ನಾರ್ಮಲ್ MTR ವರ್ಮಿಸೆಲಿ ಥರ ಅಲ್ಲ, ತುಂಬ ತಿನ್ನಾಗಿರುತ್ತೆ. ಈ ಹೋಟೆಲಲ್ಲೆಲ್ಲ ಇರುತ್ತಲ್ಲ ಶಾವಿಗೆ ಉಪ್ಪಿಟ್ಟು, ಸೇಮ್ ಅದೇ. ಓಕೆನಾ. ಸೊ ಇನ್ಸ್ಟೆಡ್ ಆಫ್ ಈಗ ಹೋಟೆಲಲ್ಲಿ ಒಂದು ಪ್ಲೇಟ್ ಶಾವಿಗೆ ಉಪ್ಪಿಟ್ಟಿಗೆ 60 ರುಪೀಸ್ಗಿಂತ ಕಡಿಮೆ ಎಲ್ಲೂ ಇರೋಲ್ಲ. ಒಂದು ಒಳ್ಳೆ ಕಡೆ ತಿಂತೀನಿ ಅಂದರೆ 60-80 ರುಪೀಸ್ವರೆಗೂ ಇರುತ್ತೆ ನಾನು ನೋಡಿರೋ ಥರ. ಅದೂ ಒಂದಿಷ್ಟು ಕೊಡ್ತಾರೆ, ಕ್ವಾಂಟಿಟಿನೂ ವೆರಿ ಲೆಸ್. ಅದ್ರ ಬದಲಿಗೆ 4 ಇವಾಗ ನಾನು ಇಷ್ಟು ಮಾಡಿರೋದೇ ಇಬ್ಬರಿಗೆ ಆರಾಮಾಗಿ ಇಬ್ಬರಿಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ಸೊ ನಾವೇ ಮನೇಲಿ ಕ್ವಿಕ್ 10 to 15 ಮಿನಿಟ್ಸ್ ಒಳಗಡೆ ರೆಡಿ ಮಾಡ್ಕೊಬೋದು. ವೆಜಿಟೇಬಲ್ಸ್ ಇದ್ದರೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಫೈನ್. ಸೊ 2 to 3 ಮಿನಿಟ್ಸ್ ಬೆಂದಿದೆ ಅಷ್ಟರಲ್ಲಿ ನಾವು ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ರ ಮೇಲೆ ತಣ್ಣೀರನ್ನ ಸ್ವಲ್ಪ ಹಾಕ್ಕೊಳ್ಳಿ. ಆವಾಗ ಸ್ವಲ್ಪ ಅಂಟ್ಕೊಳ್ಳೋದು ಕಮ್ಮಿ ಆಗುತ್ತೆ. ಬಿಸಿ ಇರುತ್ತಲ್ಲ, ನಾವು ಹರಡ್ಕೊಂಡ್ರೂ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬಿಸಿಗೆ. ಹಾಗಾಗಿ ಸ್ವಲ್ಪ ತಣ್ಣೀರು ವಾಟ್ರನ್ನ ಅದ್ರ ಮೇಲೆ ಹಾಕಿ ಅದು ಸೋರಕ್ಕೆ ಇಟ್ಬಿಡಿ. ಸ್ಟ್ರೈನಲ್ಲಿ ಸ್ವಲ್ಪ ಸ್ಟ್ರೈನರ್ ದೊಡ್ಡದಿದ್ರೂ ಓಕೆ, ನೀರು ಸೋರ್ಸೋಕೆ ಒಂದು ದೊಡ್ಡದು ಬರುತ್ತಲ್ಲ ಅದ್ರಲ್ಲಿ ಹಾಕ್ಕೊಂಡ್ರೂ ಓಕೆ. ಆಮೇಲೆ ನಾನು ಅದನ್ನು ಸೈಡಿಗೆ ಇಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಕಡಾಯಿ ಅಥವಾ ಬಾಣಲಿ ಯಾವುದಿದೆ ಅದನ್ನು ಇಟ್ಕೊಂಡು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋವರೆಗೂ ಕಾದು, ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಓಕೆನಾ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ. ಅದಾದಮೇಲೆ ಸ್ವಲ್ಪ ಸಾಸಿವೆ, ಇನ್ನೊಂದು ಸ್ವಲ್ಪ ನೋಡಿ ಸಾಸಿವೆ ಸ್ವಲ್ಪ ಚಟಪಟ ಸಿಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಈ ಟೈಮಲ್ಲಿ ನಾವು ಒಂಚೂರು ಜೀರಿಗೆ ಕೂಡ ಹಾಕ್ಕೊಬೇಕು. ಇವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಹೋಗಬೇಕು. ನಾನು ತೋರಿಸ್ದೆ ಅಲ್ವಾ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಗೋಡಂಬಿ. ಕಡಲೆಬೇಳೆ, ಉದ್ದಿನಬೇಳೆ ಫಸ್ಟೇ ಹಾಕಿಬಿಟ್ರೆ ಸಿದೋಗೋ ಚಾನ್ಸಸ್ ಇರುತ್ತೆ. ಫಸ್ಟಿಗೆ ನಾವು ಕಡಲೆ ಬೀಜ ಮತ್ತು ಇದು ಚೆನ್ನಾಗಿ ಚಟಪಟ ಅಂತ ಸಿಡೀಲಿ. ಅದಾದಮೇಲೆ ಎಣ್ಣೆ ಕಾದಿದೆ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆದಾಗ ಅಲ್ವಾ. ಸೊ ಇದಾದಮೇಲೆ ಕಡಲೆ ಬೀಜ ಮತ್ತು ಗೋಡಂಬಿನ ಫಸ್ಟ್ ಹಾಕ್ಕೊಳ್ಳಿ. ಗೋಡಂಬಿ ಬೇಕಿದ್ರೆ ಕಡಲೆ ಬೀಜ ಆದಮೇಲೂ ಹಾಕ್ಬೋದು, ಇಲ್ಲ ಒಟ್ಟಿಗೆ ಹಾಕ್ಕೊಂಡ್ರೂ ನೋ ಪ್ರಾಬ್ಲಮ್. ಕಡಲೆ ಬೀಜ ಮತ್ತು ಗೋಡಂಬಿನ ಹಾಕಿ ಆದಷ್ಟು ಎಣ್ಣೆ ಎಲ್ಲ ಕಾದಾದಮೇಲೆ ಚಟಪಟ ಅಂತ ಸಿಡಿದ್ಮೇಲೆ ಫುಲ್ ಸಿಮ್ಮಲ್ಲೇ ಇಟ್ಕೊಳ್ಳಿ ಉರಿನ. ಜಾಸ್ತಿ ಇಟ್ಕೊಂಡ್ರೆ ಏನಾಗುತ್ತೆ, ಜಸ್ಟ್ ಸೀದೋಗೋ ಥರ ಆಗುತ್ತೆ, ಬಟ್ ಅದು ಕ್ರಿಸ್ಪಾಗಿ ಫ್ರೈ ಆಗಿರಲ್ಲ. ಹಾಗಾಗ್ಬಿಟ್ಟು ನೀವು ಚೆನ್ನಾಗಿ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿ ಕಡಿಮೆ ಉರಿ ಇಟ್ಕೊಂಡು ಆದಷ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಡಲೆ ಬೀಜ ಮತ್ತು ಗೋಡಂಬಿ ಎರಡನ್ನು. ಇದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳಿ. ತುಂಬ ಕಪ್ಪಗಾಗೋವರೆಗೂ ವೆಯ್ಟ್ ಮಾಡೋದು ಕೂಡ ಬೇಡ, ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಅದಾದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಆದಷ್ಟು ಒಗ್ಗರಣೆನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ತುಂಬ ಇಟ್ಕೊಂಡ್ರೆ ಜಸ್ಟ್ ಕಲರ್ ಚೇಂಜ್ ಆಗುತ್ತೆ, ಬಟ್ ಒಳಗಡೆ ಅದು ಚೆನ್ನಾಗಿ ಕ್ರಿಸ್ಪಾಗಿ ಬೆಂದಿರಲ್ಲ, ಅಂದರೆ ಕ್ರಿಸ್ಪಾಗಿ ಗರಿಯಾಗಿ ಬರಲ್ಲ. ಹಾಗಾಗ್ಬಿಟ್ಟು ನೀವು
ಆದಷ್ಟು ಒಗ್ಗರಣೆನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಇದು ಚೆನ್ನಾಗಾಗಿದೆ ಅಂತ ಅನ್ಸಿದ್ಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಯಾವುದನ್ನು ಹಾಕ್ಕೊಬೇಕು, ಕರಿಬೇವು ಮತ್ತು ಶುಂಠಿ ಸ್ವಲ್ಪ ತುರಿದಿಟ್ಕೊಂಡಿರಬೇಕು. ಹೆಚ್ಚಿದ್ರೆ ಸ್ವಲ್ಪ ಬಾಯಿಗೆ ಸಿಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಶುಂಠಿ ಮತ್ತು ಕರಿಬೇವನ್ನು ಕೂಡ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಒಬ್ಬೊಬ್ಬರಿಗೆ ಫುಲ್ ಸಿಕ್ಕಿರೋ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಜಸ್ಟ್ ಕೈಯಲ್ಲೇ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ರಫ್ ಆಗಿ. ಸೊ ಇವಾಗ ನಾವು ಏನು ಹಾಕಿದ್ದೀವಿ, ಕರಿಬೇವು, ಶುಂಠಿ ಅವೆರಡು ಸೆಕೆಂಡ್ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಕೂಡ ಹಾಕಿ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಖಾರ ಎಲ್ಲ ಮೆಣಸಿನ್ಕಾಯಿ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಬೇಕು. ನಾನಿಲ್ಲಿ ಇಬ್ಬರಿಗೆ 4 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಡಿಪೆಂಡ್ಸ್ ಆನ್ ದಿ ಕ್ವಾಂಟಿಟಿ, ಯಾವಾಗೂ ವೇರಿ ಮಾಡ್ಕೊಳ್ಳಿ ಆಯಿತಾ. ಸ್ವಲ್ಪ ಖಾರ ಕಮ್ಮಿ ಆದರೂ ಪರವಾಗಿಲ್ಲ, ತುಂಬ ಆಗೋದು ಬೇಡ ಅಲ್ಲ. ನೆಕ್ಸ್ಟಿಗೆ ಅಟ್ಲೀಸ್ಟ್ ನಾವು ಆ್ಯಡ್ ಆನ್ ಮಾಡ್ಕೊಬೋದು ಖಾರನ. ಬಟ್ ತುಂಬ ಖಾರ ಆಗಿಬಿಟ್ರೆ ತಿನ್ನೋಕ್ಕೆ ಆಗದೆ ಇರೋ ಥರ ಆದ್ರೂ ಕಷ್ಟ ಆಗುತ್ತೆ. ಸೊ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಉಪ್ಪು ಮತ್ತು ಖಾರನ. ಇದೆಲ್ಲ ಚೆನ್ನಾಗಿ ಒಳ್ಳೆ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊತಿದ್ದೀನಿ. ಆ್ಯಕ್ಚುಲಿ ನಾವು ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ಬೇಕಂದರೆ. ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸ್ನ ಆದಷ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಈ ಆನಿಯನ್ ಎಲ್ಲ ಆದಮೇಲೆ ಅದನ್ನು ಆ್ಯಡ್ ಮಾಡ್ಕೊಬೋದು. ಆವಾಗ ಸ್ವಲ್ಪ ಈ ಒಗ್ಗರಣೆ ಇದೆಯಲ್ಲ, ಆ ಕಡಲೆ ಬೀಜ ಮತ್ತು ಗೋಡಂಬಿ ಅದೆಲ್ಲ ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ತರಕಾರಿ ಟೊಮೆಟೊ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಮೆತ್ತಗಾಗಿಕೊಡೋ ಚಾನ್ಸಸ್ ಇರುತ್ತೆ. ಆವಾಗ ಬೇಕಿದ್ರೆ ನೀವು ಆ ಒಗ್ಗರಣೆನ ಎತ್ತಿಕ್ಕೊಂಡು ಈರುಳ್ಳಿ ಇದೆಲ್ಲ ಫ್ರೈ ಮಾಡಿ ಕೊನೆಯದಾಗಿ ಅದನ್ನು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಏನೂ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಾಯಿಲ್ಲ, ಜಸ್ಟ್ ಕ್ವಿಕ್ಕಾಗಿ ನಾನು ಜಸ್ಟ್ ಆನಿಯನ್ ಅಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹೋಟೆಲಲ್ಲಿ ಇಷ್ಟೇ ಹಾಕೋದು, ಎಲ್ಲ ಒಬ್ಬೊಬ್ಬರು ಸ್ವಲ್ಪ ಗ್ರೀನ್ ಪೀಸ್, ಹಸಿ ಬಟಾಣಿ ಮತ್ತು ಕ್ಯಾರೆಟ್ನ ಹಾಕ್ಕೊಂಡಿರ್ತಾರೆ. ಸೊ ನಾನಿಲ್ಲಿ ಜಸ್ಟ್ ಈರುಳ್ಳಿ ಹಾಕ್ತಿರೋದ್ರಿಂದ ಒಗ್ಗರಣೆ ಏನೂ ನಂದು ಮೆತ್ತಗಾಗಿಲ್ಲ, ಗರಿಯಾಗೇ ಇತ್ತು ಕೊನೆವರೆಗೂ. ಸೊ ಈ ಈರುಳ್ಳಿ ಹಾಕಿದಾಗ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಹಸಿ ಆಗಿದ್ರೂ ಯಾವ ಡಿಶ್ಶು ಕೂಡ ಚೆನ್ನಾಗಾಗಲ್ಲ. ಈ ಟೈಮಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಾದಮೇಲೆ ತುಂಬ ಸೀಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಚೆನ್ನಾಗಿ ಮಿಕ್ಸ್ ಆಗಿದೆ, ಲೈಕ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ಲೈಕ್ ಇದಿರಬೇಕು, ಏನು ಗೋಲ್ಡನ್ ಬ್ರೌನ್ ಬರಬೇಕು ಆನಿಯನ್ನು. ಅದಾದಮೇಲೆ ನಾವೇನು ಮಾಡಬೇಕು, ಸ್ವಲ್ಪ ತೆಂಗಿನ ತುರಿ ಹಾಕ್ಕೊತಿದ್ದೀನಿ. ತೆಂಗಿನ ತುರಿ ಟೇಸ್ಟಿಗೆ ಈ ಮದುವೆ ಮನೆಯಲ್ಲೆಲ್ಲ ಹಾಕಿ ಮಾಡಿಕೊಡ್ತಾರೆ ನೋಡಿ ಶಾವಿಗೆ ಉಪ್ಪಿಟ್ಟು, ಸೇಮ್ ಅದೇ ಅಷ್ಟೇ ರುಚಿ ಇರುತ್ತೆ. ಸೊ ಈಗ ತೆಂಗಿನ ತುರಿ ಸ್ವಲ್ಪ ಬಾಡಿಸ್ಕೊಳ್ಳಿ, ಓಕೆನಾ. ತೆಂಗಿನ ತುರಿ ಸ್ವಲ್ಪ ಬಾಡಾದ್ಮೇಲೆ ಅದ್ರದ್ದು ಎಣ್ಣೆ ಸ್ವಲ್ಪ ಬಿಟ್ಕೊಳ್ಳುತ್ತೆ, ಟೇಸ್ಟ್ ಎಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ಉಪ್ಪಿಟ್ಟು ತುಂಬ ಚೆನ್ನಾಗಿ ಆಗುತ್ತೆ. ಸೊ ಈ ಚೆನ್ನಾಗಿ ಕಾಯಿ ತುರಿ ಎಲ್ಲ ಆದಮೇಲೆ ನಂಗೆ ಸ್ವಲ್ಪ ಅರಿಶಿನ ಕಮ್ಮಿ ಅನ್ನಿಸ್ತು. ಸೊ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಬೋದು. ಅರಿಶಿನ ಮತ್ತು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಸ್ವಲ್ಪ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ನೋಡ್ಕೊಳ್ಳಿ. ಈ ಉಪ್ಪನ್ನ ನಾವು ಯಾವಾಗ ನೋಡ್ಬೋದು ಮತ್ತೆ ಅಂದರೆ ಶಾವಿಗೆ ಮಿಕ್ಸ್ ಮಾಡ್ಕೊತೀವಲ್ವ, ಆ ಟೈಮಲ್ಲಿ ಇನ್ನೊಂದು ಸಲ ಚೆಕ್ ಮಾಡಿಕೊಂಡ್ರೆ ಉಪ್ಪು ಕಮ್ಮಿ ಆಗಿದ್ರೆ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ಸೊ ಇದು ಚೆನ್ನಾಗಾಗಿದೆ ಅಂತ ಅನಿಸಿದ ಮೇಲೆ ನಾವು ಇದು ಎತ್ತಿಟ್ಕೊಂಡಿದ್ವಲ್ವ ಸ್ಟ್ರೈನರಲ್ಲಿ ಇದೆಲ್ಲ ಬೇಯಿಸ್ಕೊಂಡು ಅದನ್ನು ಹಾಕಿ, ನಾನೇನು ಮಾಡಿದೆ ಇಲ್ಲಿ ಉಪ್ಪು ಹಾಕಿದ್ದೀನಿ ಅಂದ್ಬಿಟ್ಟು ನಾನು ತಣ್ಣೀರು ಹಾಕೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ತಣ್ಣೀರು ಹಾಕ್ಕೊಬೇಕು. ನಾನು ಹೋದ ಸಲ ಮಾಡಿದಾಗ ತಣ್ಣೀರು ಹಾಕಿದ್ದೆ, ಬಟ್ ಈ ಸಲ ಸ್ವಲ್ಪ ಅಂಟ್ಕೊಂಡಂಗೆ ಆಯಿತು. ನಾವು ಆಯಿಲ್ ಹಾಕಿದರೂ ಕೂಡ ಒಂದ್ರ ಮೇಲೆ ಒಂದು ಬಿಸಿ ಕುತ್ಕೊಂಡಾಗ ಅದು ಅಂಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸ್ಟ್ರೈನರ್ಗೆ ಹಾಕಿದ್ಮೇಲೆ ಸೋರ್ಸೋದಕ್ಕೆ ಹಾಕೋದ್ಮೇಲೆ ಸ್ವಲ್ಪ ತಣ್ಣೀರು ಅದ್ರ ಮೇಲೆ ಬಿಟ್ಟರೆ ತುಂಬ ಒಳ್ಳೆಯದು. ಆವಾಗ ಜಾಸ್ತಿ ಅಂಟ್ಕೊಳ್ಳಲ್ಲ ಅದು, ಓಕೆನಾ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾವು ಇನ್ನೇನು ಆ್ಯಡ್ ಮಾಡಬೇಕು, ಗಾರ್ನಿಷಿಂಗ್ ಅಥವಾ ಟೇಸ್ಟಿಗೋಸ್ಕರ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡಬೇಕು. ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಆಯಿತಾ. ಮಿಕ್ಸೇ ಕೊಟ್ಟಿಲ್ಲ ಅಂದರೆ ಒಗ್ಗರಣೆ ಶಾವಿಗೆಗೆ ಚೆನ್ನಾಗಿ ಇಟ್ಕೋಬೇಕು, ಆವಾಗಲೇ ಶಾವಿಗೆ ನಮಗೆ ಟೇಸ್ಟಿ ಆಗೋದು ಅಲ್ವಾ. ಸೊ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಾಯಿತು. ಇದಾದಮೇಲೆ ನಾವು ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡ್ಕೊಬೇಕು. ನಾನು ಇಬ್ಬರಿಗಾಗಿರೋದ್ರಿಂದ 1/4 ಲೆಮನ್ ತೊಗೊಂಡಿದ್ದೀನಿ. 1/4 ಭಾಗದಷ್ಟು ಲೆಮನ್ ತೊಗೊಂಡು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಆ ರಸ ಎಲ್ಲ ಆದಮೇಲೆ ಹಾಕಾದ್ಮೇಲೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಮಿಕ್ಸಿಂಗೇ ಇಂಪಾರ್ಟೆಂಟು, ಬಟ್ ತುಂಬ ಮಾಡಿದ್ರೂ ತುಂಬ ಕಲಿಸ್ಕೊಂಬಿಡತ್ತೆ. ಇದು ಇಷ್ಟೊಂದು ಕಡ್ಡಿ ಹಾಕೋಕ್ಕೆ ಏನು ಚಾನ್ಸಸ್ ಅಂದರೆ ನಾನು ತಣ್ಣೀರು ಹಾಕಬೇಕಿತ್ತು, ತಣ್ಣೀರು ಹಾಕದೇ ಇರೋದಕ್ಕೆ ಇಷ್ಟು ಇದಾಗಿದೆ. ಇಲ್ಲಾಂದ್ರೆ ಇನ್ನೂ ಉದ್ದುದ್ದಕ್ಕೆ ಚೆನ್ನಾಗೇ ಬರುತ್ತೆ ಆ್ಯಕ್ಚುಲಿ. ಸೊ ಇದೆಲ್ಲ ಚೆನ್ನಾಗಾದಮೇಲೆ ಈ ಟೈಮಲ್ಲಿ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಉಪ್ಪು ಕರೆಕ್ಟ್ ಇಲ್ಲ, ಇನ್ನೂ ಸ್ವಲ್ಪ ಕಮ್ಮಿ ಆಗಿದೆ ಅಂದರೆ ಹಾಕ್ಕೊಳ್ಳಿ. ಜಾಸ್ತಿ ಆಗಿದ್ರೆ ಏನೂ ಮಾಡೋಕ್ಕಾಗಲ್ಲ. ಯು ಶುಡ್ ವೆಯ್ಟ್. ಎಲ್ಲ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಶಾವಿಗೆನ ಬೇಯಿಸಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅಕಸ್ಮಾತ್ ಇನ್ ಕೇಸ್ ಜಾಸ್ತಿ ಆಗಿದ್ದರೆ
ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ. ಒಂದು 2 ಮಿನಿಟ್ಸಲ್ಲಿ ಅದು ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಇಟ್ಕೊಂಡಿರಬೇಕು ಶಾವಿಗೆಗೆ. ಯಾಕಂದರೆ ಶಾವಿಗೆ ನಾವು ಸಪ್ಪೆ ಬೇಯಿಸ್ಕೊಂಡಿದ್ದೀವಿ, ಅಂದರೆ ಜಸ್ಟ್ ಉಪ್ಪು ಮತ್ತು ಆಯಿಲ್ ಹಾಕಿ ಅಷ್ಟೇ ಬೇಯಿಸ್ಕೊಂಡಿದ್ದೀವಿ. ಈ ಒಗ್ಗರಣೆ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದು ಶಾವಿಗೆಗೆ ಆದಷ್ಟು ಚೆನ್ನಾಗಿ ಇಟ್ಕೊಬೇಕು, ಆವಾಗಲೇ ನಮಗದು ಟೇಸ್ಟಿ ಅನಿಸೋದು ಅಲ್ವಾ. ಕ್ವಿಕ್ ಆ್ಯಂಡ್ ಈಸಿಯಾಗಿ ವಿತಿನ್ 10 ಮಿನಿಟ್ಸಲ್ಲಿ ಯು ಕ್ಯಾನ್ ಪ್ರಿಪೇರ್ ದಿಸ್ ಶಾವಿಗೆ. ಇದ್ರ ಜೊತೆಗೆ ಒಂದು ಒಳ್ಳೆ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಸೊ ಕಾಯಿ, ಪುದೀನ, ಕಡಲೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು, ಮತ್ತು ಹಸಿ ಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಸೊ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಹುಣಸೆಹಣ್ಣು ಹಾಕ್ಕೊಂಡು ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು 1-2 ಎಲೆ ಇದ್ದರೆ ಫ್ರೆಶ್ ಆಗಿದ್ದರೆ ಅದನ್ನು ಕೂಡ ಆ್ಯಡ್ ಮಾಡಿ. ಶುಂಠಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಶುಂಠಿ, 1-2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2-3 ಎಲೆ ಕರಿಬೇವು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಸೊ ಒಂದು ಒಳ್ಳೆ ತೆಂಗಿನಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಈಸಿ ಇಂಗ್ರೀಡಿಯೆಂಟ್ಸು, ತುಂಬ ಕ್ವಿಕ್ಕಾಗುತ್ತೆ. ಸೊ ಹೋಟೆಲ್ ಸ್ಟೈಲ್ ಶಾವಿಗೆ ಉಪ್ಪಿಟ್ಟು ಮನೇಲೇ ರೆಡಿ ಮಾಡಿಕೊಂಡು, ಮದುವೆ ಮನೇಲಿ ನಾವು ಏನು ಇಷ್ಟಪಟ್ಕೊಂಡು ತಿಂತೀವಿ ಅದನ್ನು ಮನೇಲೇ ಮಾಡಿಕೊಂಡು ಎಲ್ಲರೂ ಮನೆ ಜನ ಎಲ್ಲರೂ ತಿನ್ಬೋದು. ಸೊ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಶಾವಿಗೆ ಬೇಯಿಸ್ಕೊಬೇಕಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನಾವು. ಓವರ್ ಕುಕ್ ಆಗಿಬಿಟ್ರೂ ಅಂಟ್ಕೊಳ್ಳುತ್ತೆ. ಬೆಂದೇ ಇಲ್ಲ ಅಂದರೆ ಅಟ್ಲೀಸ್ಟ್ ಫೈನ್, ಯಾಕಂದರೆ ಇದು ಸ್ವಲ್ಪ ತುಂಬ ತಿನ್ನಾಗಿರೋದ್ರಿಂದ ಇಲ್ಲೇ ಬೇಯ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಬಟ್ 2 ಮಿನಿಟ್ಸ್ ಇಸ್ ಇನಫ್ ಅನ್ಸುತ್ತೆ ಈ ಅನಿಲ್ ಶಾವಿಗೆಗೆ. ವರ್ಮಿಸೆಲಿ ಎಲ್ಲ ತೊಗೊತಿರಲ್ಲ ಎಂಟಿ ಆದದ್ದು ಸ್ವಲ್ಪ ಜಾಸ್ತಿ ಕುಕ್ ಮಾಡ್ಕೊಬೇಕಾಗತ್ತೆ. ಸೊ ಡಿಪೆಂಡ್ಸ್ ಆನ್ ದ ಶಾವಿಗೆ ಡಿಸೈಡ್ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ಥ್ಯಾಂಕ್ ಯು.